ಹಾಯ್ ಫ್ರೆಂಡ್ಸ್, ನಾನು ಇವಾಗ ಈ ವಿಡಿಯೋದಲ್ಲಿ ನಿಮಗೆ ಯಾವ ಇದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಈಗ ಸಾಮಾನ್ಯವಾಗಿ ನಾವು ಮ್ಯಾರೇಜ್ ಸರ್ಟಿಫಿಕೇಟ್ ಆನ್ಲೈನ್ ಅರ್ಜಿ ಇರೋದ್ರಿಂದ ನಾವು ಅಲ್ಲಿ ಆನ್ಲೈನ್ ಸರ್ಟಿಫಿಕೇಟ್ಗಾಗಲಿ ಅಥವಾ ಜಾಬಿಗಾಗಲಿ ಯಾವುದೇ ಒಂದು ಅಪ್ಲಿಕೇಶನ್ ಆನ್ಲೈನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಒಂದು ಫೋಟೋನ ನಾವು ರೀಸೈಜ್ ಮಾಡಿ ಅವ್ರು ಹೇಳಿರೋಂಥ ಏನು ಗೌರ್ಮೆಂಟ್ ವತಿಯಿಂದ ಯಾವ್ಯಾವ ಒಂದು ಯಾವುದೋ ಜಾಬ್ ಆಗಲಿ ಅಥವಾ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ಗಾಗಲಿ ಇಂತಿಷ್ಟು ಫೋಟೋದ ಸೈಜ್ ಇಷ್ಟೇ ಇರಬೇಕು ಅಂತ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅಷ್ಟು ಸೈಜನ್ನು ರೀಸೈಜ್ ಆ ಫೋಟೋ ಒಂದು ನಾವು ಸ್ಕ್ಯಾನ್ ಮಾಡಿರಲಿ ಅಥವಾ ಏನೇ ಒಂದು ಮಾಡಿರಲಿ, ಆ ಫೋಟೋ ಸೈಜನ್ನು ನಾವು ಹೇಗೆ ರೀಸೈಜ್ ಮಾಡ್ಕೊಳ್ಳೋದು, ಏನು ಆನ್ಲೈನ್ ಟೂಲ್ಗಿಂದ ಬಿಟ್ಟು ನಮ್ಮ MS ಪೇಂಟ್ ಮುಖಾಂತರ ಹೇಗೆ ನಾವು ಫೋಟೋಗಳನ್ನು ರೀಸೈಜ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾವುದೇ ಒಂದು ನಾನಿವಾಗ ಈಗ ಒಂದು ಫೋಟೋನ ಇಟ್ಕೊಂಡಿನಿ, ಆ ಫೋಟೋನ ಯಾವುದಕ್ಕೆ ರೀಸೈಜ್ ಮಾಡ್ತಾಯಿದ್ದೀನಿ ಅಂದರೆ ಏನು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅತಿ ಮುಖ್ಯವಾಗಿ ಈಗ ನಮಗೆ ಮ್ಯಾರೇಜ್ ಸರ್ಟಿಫಿಕೇಟು ಸಾಕಷ್ಟು ಎಲ್ಪ್ ಇದೆ, ಬೆನಿಫಿಟ್ಸ್ ಇದೆ. ಹಾಗಾಗಿ ನಾನು ಒಂದು ಉದ್ದೇಶ ಅಂದರೆ ನಾನು ಈಗ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. ಆ ಫೋಟೋ ಎಷ್ಟು ಸೈಜ್ ಇರಬೇಕು, ಆ ಸೈಜ್ ಫೋಟೋನ ಹೇಗೆ ನಾವು ರೀಸೈಜ್ ಮಾಡ್ಕೋಬೇಕು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇವಾಗ ನಾವು ಒಂದು ಫೋಟೋ ಇದೆ, ನಮ್ಮ ಫೋಟೋನ ನಾನಿಲ್ಲಿ ಒಂದು ಸೇವ್ ಮಾಡಿ ಇಟ್ಕೊಂಡಿನಿ. ಆ ಫೋಟೋನ ನಾನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿನಿ. ಆ ಫೋಟೋನ ಮೇಲೆ ನಾವು ಮೌಸನ್ನು ರೈಟ್ ಕ್ಲಿಕ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿದ್ಮೇಲೆ ನಾವು ಎಡಿಟ್ ಅಥವಾ ಎಡಿಟ್ ಅಂತ ಆಪ್ಷನ್ ಮೇಲೆ ಅಥವಾ ಇಲ್ಲಿ ಕೆಳಗಡೆ ಇರುವಂಥ ಓಪನ್ ವಿತ್ ಅಂತ ಕೊಟ್ಟ ನಾವಿಲ್ಲಿ ಪೇಂಟ್ ಅಂತ ಇರುತ್ತೆ, ಅಲ್ಲಾದರೂ ಹೋಗಿ ನಾವು ಓಪನ್ ಮಾಡ್ಬೋದು ಅಥವಾ ಎಡಿಟ್ ಅಂತೇಳಿ ಅದ್ರ ಮೇಲೆ ಆದರೂ ಕ್ಲಿಕ್ ಮಾಡ್ಬೋದು. ಈ ರೀತಿ ಒಂದು ಫೋಟೋ ಈಗ ತುಂಬಾ ದೊಡ್ಡ ಸೈಜ್ ಇದೆ. ಈಗ ನಾವು ಈ ಫೋಟೋನ ನಮ್ಮ ಏನು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಒಂದು ನಾನು ರೀಸೈಜ್ ಮಾಡ್ಕೋಬೇಕು ಅಥವಾ ಯಾವುದೇ ಒಂದು ಆನ್ಲೈನ್ ಜಾಬಿಗೆ ಅವ್ರು ಕೊಟ್ಟಿರುವಂಥ ಫಿಕ್ಸೆಲಲ್ಲಿ ನಾವು ಫೋಟೋಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು ಫಿಕ್ಸೆಲಲ್ಲಿ ಅಷ್ಟೇ ಸೈಜಲ್ಲಿ. ಆಗಿದ್ದರೆ ಮಾತ್ರ ಅದು ಅಪ್ಲೋಡ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಹೇಗೆ ನಾವು ಪೇಂಟಲ್ಲಿ ಈ ಪೇಂಟ್ ಟೂಲ್ ಆಪ್ಷನಲ್ಲಿ ಹೇಗೆ ನಾವು ರೀಸೈಜ್ ಮಾಡೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಾವಿಲ್ಲಿ ಏನು ಮಾಡಬೇಕು ಅಂದರೆ ರೀಸೈಜ್ ಆಪ್ಷನ್ಗೆ ಹೋಗ್ಬೇಕು. ಫಸ್ಟು ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಫೋಟೋದ ಸೈಜು 3187 ಫಿಕ್ಸ್ ಇಂಟು 2424 ಫಿಕ್ಸಲ್ಲಿದೆ. ನನಗೆ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅಥವಾ ನಿಮ್ಮ ಯಾವುದೇ ಒಂದು ಆನ್ಲೈನ್ ಜಾಬಿಗಾಗಲಿ ಅಥವಾ ನಾನಿವಾಗ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಎಷ್ಟು ಫಿಕ್ಸಲ್ ಇರಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದೇ ರೀತಿ ನೀವು ಯಾವುದೇ ಒಂದು ಫೋಟೋನು ನೀವು ಫಿಕ್ಸಲಲ್ಲಿ ರೆಡಿ ಮಾಡ್ಕೋಬೋದು. ಈಗ ನಾನು ಒಂದು ರೀಸೈಜ್ ಮೇಲೆ ಇಲ್ಲಿ ಪೇಂಟ್ ಟೂಲಲ್ಲಿ ರೀಸೈಜ್ ಇರುತ್ತೆ, ಇಲ್ಲಿ ಪರ್ಸೆಂಟೇಜ್ ಇರುತ್ತೆ, ಆಮೇಲೆ ಫಿಕ್ಸಲ್ ಇರುತ್ತೆ. ಈ ಫಿಕ್ಸಲ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ಒಂದು ಟಿಕ್ ಆಪ್ಷನ್ ಆಲ್ರೆಡಿ ಆಗಿರುತ್ತೆ, ನೀವು ಅದನ್ನು ಅನ್ಟಿಕ್ ಮಾಡಿ. ಮೇಂಟೈನ್ ಅಕ್ಸೆಪ್ಟ್ ರೇಷಿಯೋ ಅಂತ ಇರುತ್ತೆ, ಅದನ್ನು ಅನ್ಟಿಕ್ ಮಾಡ್ಕೊಳ್ಳಿ ಫಸ್ಟ್. ಅದಾದಮೇಲೆ ನಾವು ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ಒಂದು ವಿಡ್ತ್ ವಿಡ್ತ್ ಏನಿರುತ್ತೆ ಅದು 2673 ಇರುತ್ತೆ. ಆ ಮ್ಯಾರೇಜ್ ಸರ್ಟಿಫಿಕೇಟ್ ಫೋಟೋನ ಅಪ್ಲೋಡ್ ಮಾಡಬೇಕಂದ್ರೆ ಅದರ ವಿಡ್ತು 2673 ಇರುತ್ತೆ. ಅದೇ ರೀತಿ ನಾವು ಏನಾದರೂ ಫೋಟೋ ಹೈಟು 1890 ಇರುತ್ತೆ. ಇಷ್ಟು ಫಿಕ್ಸಲ್ ಇರುತ್ತೆ. ನಾವು ಇಷ್ಟು ಫಿಕ್ಸಲ್ನ ನಾವು ಕ್ಲಿಕ್ ಮಾಡಿ ನಾವು ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡೋಕ್ಕದು ಈ ಸೈಜಿಗೆ ನಮಗೆ ಫಿಕ್ಸಲ್ ರೆಡಿ ಆಯಿತು. ನಾನು ಈ ಫೋಟೋನ ನಾನು ನಿಮಗೆ ಜೂಮ್ ಔಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಇದೆ, ಈ ರೀತಿ ಇದು ಸೈಜ್ ಇಷ್ಟು ಸೈಜ್ ಸೆಟ್ ಆಯಿತು. ಈಗ ನಾವು ಈ ಫೋಟೋನ ನಾವು ಸೇವ್ ಮೇಲೆ ಕ್ಲಿಕ್ ಮಾಡೋಣ. ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಏನಾಗುತ್ತೆ ಅಂದರೆ, ಈಗ ಯಾವುದೇ ಒಂದು ಫೋಟೋ ಇರೋದು JPG ಫಾರ್ಮೆಟಲ್ಲದು ನಾವು ಏನು ರೀಸೈಜ್ ಮಾಡಿರ್ತೀವಿ ಆ ಸೈಜು ಫೋಟೋ ರೆಡಿ ಆಗುತ್ತೆ. ನಾವು ಯಾವುದೇ ಒಂದು ಫೋಟೋ ಇರಲಿ ನಾವು ಈ ರೀತಿ ಚೇಂಜಸ್ನ ಮಾಡ್ಬೋದು. ಈಗ ನಾವು ನಿಮಗೆ ಮತ್ತೊಂದು ಅದೇ ಫೋಟೋನ ಮತ್ತು ಬೇರೆ ಸೈಜಲ್ಲಿ ನಾನು ರೀಸೈಜ್ ಮಾಡಿ ಕೂಡ ನೋಡೋಣ. ಈಗ ಅದೇ ಫೋಟೋನ ನಾನು ಮತ್ತೆ ಅದೇ ಎಡಿಟ್ ಹೋಗ್ತಾರೆ, ಅದೇ ಪೇಂಟ್ ಟೂಲ್ ಮೇಲೆ ಬರುತ್ತೆ. ಅದೇ ನಾವು ಮತ್ತೆ ರೀಸೈಜ್ಗೆ ಹೋದರೆ ನಿಮಗೆ ಯಾವ ಪಿಕ್ಸೆಲ್ ಬೇಕು ಆ ಪಿಕ್ಸೆಲಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು. ಇದು ನೋಡಿ, ಇದು ಆಕ್ಚುಯಲ್ ಸೈಜನ್ನು ಅಲ್ಲಿ ತೋರಿಸ್ತಾ ಇದೆ. ಹಾಗೆ ನಾವು ಇಲ್ಲಿ ಮೇಂಟೈನನ್ನು ಅನ್ಟಿಕ್ ಮಾಡಬೇಕಾಗುತ್ತೆ. ಇದು ನಿಮಗೇನಾದರೂ ಬೇರೆ ಒಂದು 140
ಅರ್ಜೆಂಟಲ್ಲಿರಲಿ 160 ಈಗ ಅದರ ಹೈಟು 60 ಅಂತ ಹೊಡೆಯೋಣ. ಈ ಸೈಜನ್ನು ಕೂಡ ನಾವು ಹಿಂಗೆ ಅಂಟಿಕ್ ನೋಡಿ, ಅದೇ ತನ್ನ ಇದರಲ್ಲಿ ರೀಸೆಟ್ ಆಗುತ್ತೆ. ಈ ರೀತಿ ಯಾವುದೇ ಒಂದು ಇದನ್ನು ನಾವು ಫೋಟೋನ ರೀಸೈಜ್ ಮಾಡ್ಬೋದು. ಹಾಗೆ ಅದರ ಫೋಟೋ ಕ್ಲಾರಿಟಿನೂ ಕೂಡ ಆರಾಮ್ಸಲ್ಲಿರುತ್ತೆ. ಇದನ್ನು ನಾವು ಸೇವ್ ಮಾಡ್ಬೋದು. ಈಗ ಹೋಗಿ ಸೇವ್ ಮಾಡಿದರೆ ಸಾಕು, ಸೇವ್ ಆಗುತ್ತೆ. ನಾವಿವಾಗ ಇದನ್ನು ಕ್ಲೋಸ್ ಮಾಡೋಣ. ಇಲ್ಲಿ ಫೋಟೋ ಮೇಲೆ ನಾವು ಬಂದು ಇದ್ರ ಸೈಜ್ ಕರೆಕ್ಟ್ ಇದೆಯಲ್ಲೋ ಅಂತ ನಾನು ನೋಡ್ದಿರೋದು, ಮೌಸನ್ನು ರೈಟ್ ಕ್ಲಿಕ್ ಮಾಡಿ ಈಗ ನೋಡ್ರಿ ಅಲ್ಲಿ ನಾನು 140 × 60 ಹೊಡೆದಿದ್ದೆ, ಅದೇ ಸೈಜಲ್ಲಿ ನಮಗೆ ಇದೆ. ಇದೇ ರೀತಿ ನಾವು ಕೆಬಿಗಳ್ನು ಚೇಂಜ್ ಮಾಡ್ಬೋದು ಪೇಂಟಲ್ಲಿ. ಈ ರೀತಿ ಸಾಕಷ್ಟು ಸಮಸ್ಯೆಗಳನ್ನು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ನ ಅರ್ಜಿ ಸಲ್ಲಿಸ್ಬೇಕಾದ್ರೆ ನಾವು ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ಈ ಫೋಟೋ ಒಂದು ಇದರಲ್ಲಿ. ಹಾಗಾಗಿ ಇದು ಎಲ್ರಿಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನನ್ನ SC ಸೇವಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.